ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಎಷ್ಟು ಚುನಾವಣೆ ಬರುತ್ತೀರಿ ಕರ್ನಾಟಕದಲ್ಲಿ? ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ಪುರಸಭೆ, ಪಟ್ಟಣ ಸಭೆ, ನಗರಸಭೆ, ಇದಕ್ಕೆಲ್ಲ ಚುನಾವಣೆ ನಡೆಯುತ್ತಲ್ಲ. ಈ ಎಲ್ಲ ಚುನಾವಣೆ ಒಂದೇ ದಿನ ನಡೆದುಬಿಟ್ರೆ 7-8 ಬಾಕ್ಸ್ ಇರುತ್ತೆ. ಅದಕ್ಕೆ ಲೋಕಸಭೆಗೆ, ವಿಧಾನಸಭೆಗೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ, ಪಟ್ಟಣ ಪಂಚಾಯತಿಗೆ, ನಗರಸಭೆ, ಪುರಸಭೆ, BBMP ಈ ಥರ ನಡೆದುಬಿಟ್ರೆ ಬಾಕಿ ದಿನ ಎಲ್ಲ ಆರಾಮಾಗಿರ್ಬೋದಲ್ವಾ? ಆಮೇಲೆ ಖರ್ಚು ಕೂಡ ಒಮ್ಮೆನೇ ಆಗೋಗ್ಬಿಡುತ್ತಲ್ವಾ? 10-15 ದಿವಸ ರಜೆ ತಗೊಳ್ಳೋದು ಕಿರಿಕಿರಿ ಎಲ್ಲ ತಪ್ಪೋಗ್ಬಿಡುತ್ತಲ್ಲ. ಈ ಒಂದು ಆಲೋಚನೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಂದು ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಏನು ಹಂಗಂದರೆ ಏನು ಲಾಭ, ಏನು ನಷ್ಟ? ಯಾಕೆ ಈ ಐಡಿಯಾ ಈ ಹಿಂದೆ ಯಾರಿಗೂ ಹೊಳೆದಿರಲಿಲ್ವಾ? ಮೋದಿಯವ್ರಿಗೆ ಹೊಳೀತಾ? ಇದರಿಂದ ತುಂಬ ದುಡ್ಡು ಉಳಿಸ್ಬೋದಾ? ತೊಂದರೆ ಇಲ್ಲವೇ ಇಲ್ವಾ? ಬನ್ನಿ ಒಂದು ರಿಪೋರ್ಟ್. नेशन वन इलेक्शन पूरे देश में एक जो उत्साह की लहर है. ಇನ್ಮುಂದೆ ದೇಶಾದ್ಯಂತ ಒಂದೇ ಎಲೆಕ್ಷನ್. ಅಸೆಂಬ್ಲಿ, ಲೋಕಸಭೆಗೆ ಒಂದೇ ಸಲ ವೋಟಿಂಗ್. ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಮಸೂದೆ ತರುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ 2029ಕ್ಕೆ ಅಸೆಂಬ್ಲಿ ಲೋಕ ಸಮರ. ಲೋಕಸಭೆ, ವಿಧಾನಸಭೆ ಚುನಾವಣೆಗಳ ಜೊತೆಗೆ ಸ್ಥಳೀಯ ಸಂಸ್ಥೆ, ಪುರಸಭೆ ಚುನಾವಣೆ ಏಕಕಾಲಕ್ಕೆ ನಡೆಸುವುದು ಕೇಂದ್ರದ ಪ್ಲಾನ್. ಆದ್ದರಿಂದ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ 2028ರ ಬದಲು 2029ಕ್ಕೆ ನಡೆಯುವ ಸಾಧ್ಯತೆ ಇದೆ. नेशन वन इलेक्शन इसको लेकर पूरे देश में एक जो उत्साह की लहर है, क्योंकि हर 6 महीने में 3 महीने में इलेक्शंस होना, इतना ज़्यादा खर्चा सरकार का होता है. सबसे बड़ा चैलेंज एक तो इतना खर्चा होता है. 3-4 महीने में सारे अधिकारी जो है वो ड्यूटीज़ पे लग जाते हैं, सारे संस्थान रुक जाते हैं. देखिए, मोदी सरकार में एक ही नारा है, वन नेशन वन अडानी. उनको देश के लिए, देश की संपत्तियों को बेचने के लिए एक अपना दोस्त चाहिए और उसके लिए वो काम कर रहे हैं. जहाँ तक वन नेशन वन इलेक्शन का सवाल है, इसमें मुझे ये नहीं समझ में आता कि अगर 5 साल के लिए एक निर्वाचित सरकार है और वो सरकार बीच में अल्पमत में आ गई तो आप क्या करेंगे? ಏಕಕಾಲದಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ಚುನಾವಣೆ ನಡೆಸುವ ಕಾಯ್ದೆಗೆ ಕಾಂಗ್ರೆಸ್ ಮತ್ತು AAP ಸೇರಿ ಇಂಡಿಯಾ ಬ್ಲಾಕ್ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದವು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಎಷ್ಟು ಚುನಾವಣೆ ಬರುತ್ತೀರಿ ಕರ್ನಾಟಕದಲ್ಲಿ? ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ಪುರಸಭೆ, ಪಟ್ಟಣ ಸಭೆ, ನಗರಸಭೆ, ಇದಕ್ಕೆಲ್ಲ ಚುನಾವಣೆ ನಡೆಯುತ್ತಲ್ಲ. ಈ ಎಲ್ಲ ಚುನಾವಣೆ ಒಂದೇ ದಿನ ನಡೆದುಬಿಟ್ರೆ 7-8 ಬಾಕ್ಸ್ ಇರುತ್ತೆ. ಅದಕ್ಕೆ ಲೋಕಸಭೆಗೆ, ವಿಧಾನಸಭೆಗೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ, ಪಟ್ಟಣ ಪಂಚಾಯತಿಗೆ, ನಗರಸಭೆ, ಪುರಸಭೆ, BBMP ಈ ಥರ ನಡೆದುಬಿಟ್ರೆ ಬಾಕಿ ದಿನ ಎಲ್ಲ ಆರಾಮಾಗಿರ್ಬೋದಲ್ವಾ? ಆಮೇಲೆ ಖರ್ಚು ಕೂಡ ಒಮ್ಮೆನೇ ಆಗೋಗ್ಬಿಡುತ್ತಲ್ವಾ? 10-15 ದಿವಸ ರಜೆ ತಗೊಳ್ಳೋದು ಕಿರಿಕಿರಿ ಎಲ್ಲ ತಪ್ಪೋಗ್ಬಿಡುತ್ತಲ್ಲ. ಈ ಒಂದು ಆಲೋಚನೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಂದು ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಏನು ಹಂಗಂದರೆ ಏನು ಲಾಭ, ಏನು ನಷ್ಟ? ಯಾಕೆ ಈ ಐಡಿಯಾ ಈ ಹಿಂದೆ ಯಾರಿಗೂ ಹೊಳೆದಿರಲಿಲ್ವಾ? ಮೋದಿಯವ್ರಿಗೆ ಹೊಳೀತಾ? ಇದರಿಂದ ತುಂಬ ದುಡ್ಡು ಉಳಿಸ್ಬೋದಾ? ತೊಂದರೆ ಇಲ್ಲವೇ ಇಲ್ವಾ? ಬನ್ನಿ ಒಂದು ರಿಪೋರ್ಟ್. नेशन वन इलेक्शन पूरे देश में एक जो उत्साह की लहर है. ಇನ್ಮುಂದೆ ದೇಶಾದ್ಯಂತ ಒಂದೇ ಎಲೆಕ್ಷನ್. ಅಸೆಂಬ್ಲಿ, ಲೋಕಸಭೆಗೆ ಒಂದೇ ಸಲ ವೋಟಿಂಗ್. ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಮಸೂದೆ ತರುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ 2029ಕ್ಕೆ ಅಸೆಂಬ್ಲಿ ಲೋಕ ಸಮರ. ಲೋಕಸಭೆ, ವಿಧಾನಸಭೆ ಚುನಾವಣೆಗಳ ಜೊತೆಗೆ
ಸ್ಥಳೀಯ ಸಂಸ್ಥೆ ಪುರಸಭೆ ಚುನಾವಣೆ ಏಕಕಾಲಕ್ಕೆ ನಡೆಸುವುದು ಕೇಂದ್ರದ ಪ್ಲಾನ್. ಆದ್ದರಿಂದ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ 2028ರ ಬದಲು 2029ಕ್ಕೆ ನಡೆಯುವ ಸಾಧ್ಯತೆ ಇದೆ. नेशन वन इलेक्शन इसको लेकर पूरे देश में एक जो उत्साह की लहर है, क्योंकि हर 6 महीने में 3 महीने में इलेक्शंस होना इतना ज़्यादा खर्चा सरकार का होता है. सबसे बड़ा चैलेंज एक तो इतना खर्चा होता है, 3-4 महीने में सारे अधिकारी जो है वो ड्यूटीज़ पे लग जाते हैं, सारे संस्थान रुक जाते हैं. देखिए, मोदी सरकार में एक ही नारा है, वन नेशन वन अडानी. उनको देश के लिए, देश की संपत्तियों को बेचने के लिए एक अपना दोस्त चाहिए और उसके लिए वो काम कर रहे हैं. जहाँ तक वन नेशन वन इलेक्शन का सवाल है, इसमें मुझे ये नहीं समझ में आता कि अगर 5 साल के लिए एक निर्वाचित सरकार है और वो सरकार बीच में अल्पमत में आ गई तो आप क्या करेंगे? ಏಕಕಾಲದಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ಚುನಾವಣೆ ನಡೆಸುವ ಕಾಯ್ದೆಗೆ ಕಾಂಗ್ರೆಸ್ ಮತ್ತು ಎಎಪಿ ಸೇರಿ ಇಂಡಿಯಾ ಬ್ಲಾಕ್ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದವು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಎಷ್ಟು ಚುನಾವಣೆ ಬರುತ್ತೆ ಕರ್ನಾಟಕದಲ್ಲಿ? ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ಪುರಸಭೆ, ಪಟ್ಟಣ ಸಭೆ, ನಗರಸಭೆ, ಇದಕ್ಕೆಲ್ಲ ಚುನಾವಣೆ ನಡೆಯುತ್ತಲ್ಲ. ಈ ಎಲ್ಲ ಚುನಾವಣೆ ಒಂದೇ ದಿನ ನಡೆದು ಬಿಟ್ರೆ 7-8 ಬಾಕ್ಸ್ ಇರುತ್ತೆ. ಅದಕ್ಕೆ ಲೋಕಸಭೆಗೆ, ವಿಧಾನಸಭೆಗೆ, ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಪಟ್ಟಣ ಪಂಚಾಯತಿಗೆ, ನಗರಸಭೆ, ಪುರಸಭೆ, BBMP ಈ ಥರ ನಡೆದುಬಿಟ್ರೆ ಬಾಕಿ ದಿನ ಎಲ್ಲ ಆರಾಮಾಗಿರ್ಬೋದಲ್ವಾ? ಆಮೇಲೆ ಖರ್ಚು ಕೂಡ ಒಮ್ಮೆನೇ ಆಗೋಗ್ಬಿಡುತ್ತಲ್ವಾ? 10-15 ದಿವಸ ರಜೆ ತಗೊಳ್ಳೋದು ಕಿರಿಕಿರಿ ಎಲ್ಲ ತಪ್ಪೋಗ್ಬಿಡುತ್ತಲ್ಲ. ಈ ಒಂದು ಆಲೋಚನೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಂದು ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಏನು ಹಂಗಂದರೆ ಏನು ಲಾಭ, ಏನು ನಷ್ಟ? ಯಾಕೆ ಈ ಐಡಿಯಾ ಈ ಹಿಂದೆ ಯಾರಿಗೂ ಹೊಳೆದಿರಲಿಲ್ವಾ? ಮೋದಿಯವ್ರಿಗೆ ಹೊಳೀತಾ? ಇದರಿಂದ ತುಂಬ ದುಡ್ಡು ಉಳಿಸ್ಬೋದಾ? ತೊಂದರೆ ಇಲ್ಲವೇ ಇಲ್ವಾ? ಬನ್ನಿ ಒಂದು ರಿಪೋರ್ಟ್. नेशन वन इलेक्शन पूरे देश में एक जो उत्साह की लहर है. ಇನ್ಮುಂದೆ ದೇಶಾದ್ಯಂತ ಒಂದೇ ಎಲೆಕ್ಷನ್. ಅಸೆಂಬ್ಲಿ, ಲೋಕಸಭೆಗೆ ಒಂದೇ ಸಲ ವೋಟಿಂಗ್. ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಮಸೂದೆ ತರುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ 2029ಕ್ಕೆ ಅಸೆಂಬ್ಲಿ ಲೋಕ ಸಮರ. ಲೋಕಸಭೆ, ವಿಧಾನಸಭೆ ಚುನಾವಣೆಗಳ ಜೊತೆಗೆ ಸ್ಥಳೀಯ ಸಂಸ್ಥೆ ಪುರಸಭೆ ಚುನಾವಣೆ ಏಕಕಾಲಕ್ಕೆ ನಡೆಸುವುದು ಕೇಂದ್ರದ ಪ್ಲಾನ್. ಆದ್ದರಿಂದ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ 2028ರ ಬದಲು 2029ಕ್ಕೆ ನಡೆಯುವ ಸಾಧ್ಯತೆ ಇದೆ. नेशन वन इलेक्शन इसको लेकर पूरे देश में एक जो उत्साह की लहर है, क्योंकि हर 6 महीने में 3 महीने में इलेक्शंस होना इतना ज़्यादा खर्चा सरकार का होता है. सबसे बड़ा चैलेंज एक तो इतना खर्चा होता है, 3-4 महीने में सारे अधिकारी जो है वो ड्यूटीज़ पे लग जाते हैं, सारे संस्थान रुक जाते हैं. देखिए, मोदी सरकार में एक ही नारा है, वन नेशन वन अडानी. उनको देश के लिए, देश की संपत्तियों को बेचने के लिए एक अपना दोस्त चाहिए और उसके लिए वो काम कर रहे हैं. जहाँ तक वन नेशन वन इलेक्शन का सवाल है, इसमें मुझे ये नहीं समझ में आता कि अगर 5 साल के लिए एक निर्वाचित सरकार है और वो सरकार बीच में अल्पमत में आ गई तो आप क्या करेंगे? ಏಕಕಾಲದಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ಚುನಾವಣೆ ನಡೆಸುವ ಕಾಯ್ದೆಗೆ ಕಾಂಗ್ರೆಸ್ ಮತ್ತು ಎಎಪಿ ಸೇರಿ ಇಂಡಿಯಾ ಬ್ಲಾಕ್ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದವು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.